ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮಶ್ರೂಮ್ ಬಿರಿಯಾನಿ, ಅದು ಹೋಟೆಲ್ ಸ್ಟೈಲ್ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ನೋಡೋಣ ಹೇಗೆ ಬರುತ್ತೆ. ಫಸ್ಟು 2 ಸ್ಪೂನು ಆಯಿಲ್ ಹಾಕ್ಕೊಂಡು ಅದಾದಮೇಲೆ ಪಲಾವ್ ಎಲೆ, ಚಕ್ಕೆ ಮತ್ತು ಲವಂಗ, ಫ್ಲೇವರಿಗೆ ಏಲಕ್ಕಿ, ಮರಾಠಿ ಮೊಗ್ಗೆಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಕಡಿಮೆ ಉರಿ ಇರಲಿ. ಸ್ವಲ್ಪ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅದಾದ್ಮೇಲೆ ವಾಶ್ ಮಾಡ್ಕೊಂಡಿರೋ ಮಶ್ರೂಮ್ನ ಹಾಕೋಣ. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕೋಣ. ಮಶ್ರೂಮಲ್ಲಿ ಸ್ವಲ್ಪ ನೀರಿನಂಶ ಜಾಸ್ತಿ ಬಿಟ್ಕೊಳ್ಳುತ್ತೆ. ಅದೆಲ್ಲ ಸ್ವಲ್ಪ ನೀಟಾಗಿ ಸಿಗ್ತಾಗಬೇಕಂತ ಕುಕ್ಕರ್ಲಿ ಕ್ಲೋಸ್ ಮಾಡಿರೋಣ. ಅದಾದ್ಮೇಲೆ ಮಸಾಲೆಗೆಲ್ಲ ರುಬ್ಕೋಬೇಕು. ಅದಾದ್ಮೇಲೆ ಮಸಾಲೆಗೆ ರುಬ್ಕೊಳ್ಳೋಣ. 1 ಹಿಡಿಯಾಗುವಷ್ಟು ಪುದೀನ, 1 ಹಿಡಿಯಾಗುವಷ್ಟು ಸಾಂಬಾರು ಸೊಪ್ಪು, ಮತ್ತು 8ರಿಂದ 10 ಮೆಣಸಿಕಾಯಿ ಹಾಕ್ಕೊಳ್ಳೋಣ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ನಮಗೆ ಖಾರ ಸ್ವಲ್ಪ ಜಾಸ್ತಿ ಇಷ್ಟ, ಸೊ ಅದಕ್ಕೆ ನಾವು ಜಾಸ್ತಿ ಹಾಕ್ಕೊತೀವಿ. ಸ್ವಲ್ಪ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ರೆಡಿಯಾಗಿರೋ ಮಸಾಲೆನೇ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ಟೊಮೊಟೊ ಡೈರೆಕ್ಟಾಗಿ ಹಾಕ್ಬೋದು, ಬಟ್ ನಾನು ಟೊಮೊಟೊನೂ ಪೇಸ್ಟ್ ಮಾಡ್ಕೊಂಡು ಹಾಕ್ತೀನಿ. ಅದೊಂಥರ ಹೋಟೆಲ್ ಸ್ಟೈಲ್ ಬಿರಿಯಾನಿ ಫ್ಲೇವರ್ ಕೊಡುತ್ತೆ. ಟೊಮೊಟೊ ಪೇಸ್ಟ್ ಮಾಡಿರೋದು ಇದಕ್ಕೆ ಹಾಕೋಣ. ನೀಟಾಗಿ ಒಂದು ತಿರುಗಿಸಿ ಮಿಕ್ಸ್ ಮಾಡಿಕೊಂಡು ಅದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು. 1-2 ಮಿನಿಟ್ಸ್ ಕುಕ್ ಆಗಲಿ. ಅಷ್ಟೊತ್ತಿಗೆ ರೈಸ್ ತೊಳ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ನಾನಿಲ್ಲಿ ಬಾಸುಮತಿ ರೈಸ್ ಮತ್ತು ಜೀರಾ ರೈಸ್ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ. ಹಾಕೋದಕ್ಕಿಂತ ಒಂದು 15-20 ಮಿನಿಟ್ಸ್ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಅವಾಗ ಬಿರಿಯಾನಿ ಸ್ವಲ್ಪ ಸಾಫ್ಟಾಗಿ ಉದುರಾಗಿ ಬರುತ್ತೆ. ಅದಕ್ಕೆ ಸ್ವಲ್ಪ ಈ ರೀತಿ ಕುದಿವಾಗ ನಾವು ನೀರು ಹಾಕ್ಕೊಳ್ಳೋಣ. ನಾನು 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಸೊ ಇಲ್ಲೇ ಸ್ವಲ್ಪ ನೀರಿನಂಶ ಜಾಸ್ತಿ ಇರೋದ್ರಿಂದ 3 ಲೋಟ ನೀರು ಹಾಕ್ತೀನಿ. ನೀರೆಲ್ಲ ಹಾಕಿ ಸಾಲ್ಟ್ ಸರಿಯಾಗಿದೆ ಅಂತ ನೋಡಿಕೊಂಡು ನೀರು ಕುದಿಯೋ ತನಕ ಸ್ವಲ್ಪ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಡೋಣ. ಆಮೇಲೆ ರೈಸ್ ಆ್ಯಡ್ ಮಾಡ್ಕೋಬೋದು. ನೀರು ಸ್ವಲ್ಪ ಬಿಸಿ ಆದಮೇಲೆ ರೈಸ್ ಆ್ಯಡ್ ಮಾಡ್ಕೋಬೇಕು. ಅದಾದಮೇಲೆ ಸಾಲ್ಟ್ ಸರಿಗಿದೆಯಾ ಅಂತ ನೋಡಿಕೊಂಡು ಸ್ವಲ್ಪ ರೈಸ್ ಕುದಿ ಬಂದಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1-2 ವಿಷಲ್ ಬಡಿಸ್ಕೋಬೇಕು. ಸ್ವಲ್ಪ ರೈಸ್ ಕುದಿ ಬರಲಿ, ಅಲ್ಲಿ ತನಕ ಹಾಗೆ ಲಿಡ್ ಇಟ್ಟಿರ್ತೀನಿ.
ರೈಸ್ ಇಷ್ಟು ಕುದ್ದಿದಾಗ ಒಂದ್ಸಲ ಸೌಟ್ನ ಈ ಥರ ತಿರುಗಿಸಿ ಆಮೇಲೆ ಲಿಡ್ ಕ್ಲೋಸ್ ಮಾಡಿದ್ರೆ ಮತ್ತೆ ಕುಕ್ಕರ್ನ ಓಪನ್ ಮಾಡಿ ಎಲ್ಲ ತಿರುಗಿಸೋ ಅವಶ್ಯಕತೆ ಇರಲ್ಲ. ಎಲ್ಲ ಫ್ಲೇವರು ಎಲ್ಲ ಟೇಸ್ಟು ರೈಸಿಗೆ ಚೆನ್ನಾಗಿ ಹಿಡಿದಿರುತ್ತೆ. ಸೊ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಬರ್ಸ್ಕೊಳ್ಳೋಣ. ಫುಲ್ ಏರೆಲ್ಲ ರಿಲೀಸ್ ಆದಮೇಲೆ ಓಪನ್ ಮಾಡಬೇಕು, ಇಲ್ಲಾಂದರೆ ಅನ್ನ ಎಲ್ಲ ಮೆತ್ತಿಗೆ ಆಗಿಬಿಟ್ಟಿರುತ್ತೆ. ಸೊ ನೋಡೋಣ ಹೆಂಗಾಗಿದೆ ಅಂತ. ನನ್ನ ಬಿರಿಯಾನಿ ಔಟ್ಲುಕ್ ಈ ಥರ ಬಂದಿದೆ ಫ್ರೆಂಡ್ಸ್. ಟೇಸ್ಟ್ ಮಾಡಿ ನೋಡಬೇಕು ಹೇಗಾಗಿದೆ ಅಂತ. ನಾನು ಮಾಡಿರೋ ಬಿರಿಯಾನಿ ಔಟ್ಲುಕ್ ಈ ಥರ ಬಂದಿದೆ. ನಾನೇ ಸೆಲ್ಫ್ ಟೇಸ್ಟ್ ಮಾಡ್ತಾ ಇದ್ದೀನಿ, ನೋಡೋಣ ಹೆಂಗೆ ಬಂದಿದೆ ಅಂತ. ಅಕಾರ್ಡಿಂಗ್ ಟು ಮೀ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.